ಹಾಯ್ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಎಲ್ಲ ಪಡಿತರ ಚೀಟಿದಾರರಿಗೆ ಒಂದು ಶಾಕಿಂಗ್ ನ್ಯೂಸ್ ಇದೆ. ಏನಪ್ಪ ಅದು ಅಂದರೆ, ನಮ್ಮ ಸರ್ಕಾರ ದೇಶದ ಜನರಿಗೆ ಉಪಯುಕ್ತವಾದ ಯೋಜನೆಗಳನ್ನು ಜಾರಿಗೆ ತರುತ್ತಾನೆ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ರಾಜ್ಯ ಸರ್ಕಾರವು ಬಡವರಿಗೆ ಈ ಯೋಜನೆಯನ್ನು ತರುತ್ತಿದೆ. ಈ ಯೋಜನೆಯ ಅಡಿಯಲ್ಲಿ ಪಡಿತರ ಚೀಟಿಗಳನ್ನು ನೀಡಲಾಗುತ್ತಿದೆ. ಬಡವರಿಗೆ ಉಚಿತ ಪಡಿತರ ಮತ್ತು ಇತರ ಆಹಾರ ಪದಾರ್ಥಗಳಿಗೆ ರೇಷನ್ ಕಾರ್ಡ್ ಬೇಕಾಗುತ್ತದೆ. ಈ ರೇಷನ್ ಕಾರ್ಡ್ ಬೇಕಾಗಿದ್ದಲ್ಲಿ ಜನರು ಕೆಲವು ಅರ್ಹತೆಗಳನ್ನು ಪೂರೈಸಲೇಬೇಕು. ಎಲ್ಲ ಜನರಿಗೆ ರೇಷನ್ ಕಾರ್ಡ್ ನೀಡಲಾಗುವುದಿಲ್ಲ. ಯಾಕಂದರೆ ಸರ್ಕಾರವು ಹೊಸ ನಿಯಮದ ಪ್ರಕಾರ ಕೆಲವು ರೇಷನ್ ಕಾರ್ಡ್ ಅರ್ಜಿದಾರರಿಗೆ ಮುಂದಿನ ತಿಂಗಳಿನಿಂದ ಫ್ರೀಯಾಗಿ ರೇಷನ್ ಕಾರ್ಡ್ ಸಿಗೋದಿಲ್ಲ ಎಂದು ಹೇಳಿದೆ. ಇದರ ಹಿಂದಿನ ಕಾರಣವೇನು ಎನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇವೆ. ಕೊನೆಯವರೆಗೂ ಈ ವಿಡಿಯೋ ನೋಡಿ. ಸರ್ಕಾರ ಏನು ಮಾಡಿದೆ ಅಂದರೆ, ಇವಾಗ ರೇಷನ್ ಕಾರ್ಡ್ ಈಗಾಗಲೇ ಹೊಂದಿದವರಿಗೆ ಈ KYC ಮಾಡಲು ಕೇಳಿದೆ. ಈ ಹಿಂದೆ ಏನು ಮಾಡಿದ್ದರು ಅಂದರೆ, ಜೂನ್ 30ರವರೆಗೆ ದಿನಾಂಕವನ್ನು ನಿಗದಿಪಡಿಸಿದ್ದರು. ಆದರೆ ಈ ದಿನಾಂಕವನ್ನು ಸೆಪ್ಟೆಂಬರ್ 30ರವರೆಗೆ ವಿಸ್ತರಿಸಲಾಗಿದೆ. ಸೆಪ್ಟೆಂಬರ್ 30ರ ಒಳಗೆ ಈ KYC ಮಾಡಿಸಲೇಬೇಕು. ಇಲ್ಲವಾದಲ್ಲಿ ಸರ್ಕಾರದಿಂದ ನೀವು ಪಡೆಯುವ ಉಚಿತ ಸೌಲಭ್ಯಗಳು ಪರ್ಮನೆಂಟಾಗಿ ಸ್ಟಾಪ್ ಮಾಡುತ್ತಾರೆ. ರೇಷನ್ ಕಾರ್ಡ್ ಹೆಸರು ಇರುವ ಎಲ್ಲ ಜನರು ಈ KYC ಮಾಡಿಸಲೇಬೇಕು. ಈ KYCಯನ್ನು ಮಾಡಿಸುವುದು ಹೇಗೆ ಅಂದರೆ, ನೀವು ನಿಮ್ಮ ರೇಷನ್ ಕಾರ್ಡ್ ಅಂಗಡಿಗೆ, ಸಮೀಪ ಇರೋ ರೇಷನ್ ಕಾರ್ಡ್ ಅಂಗಡಿಗೆ ಹೋಗಿ, ಅಲ್ಲಿ ಹೋಗಿ ಫಿಂಗರ್ ಪ್ರಿಂಟ್ ತೊಗೋತಾರೆ. ಆ ಫಿಂಗರ್ ಪ್ರಿಂಟ್ ಕೊಡಬೇಕು, ಆಧಾರ್ ಕಾರ್ಡ್ ನಂಬರ್ ಕೊಡಬೇಕು. ಇದಕ್ಕೆ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ. ಫ್ರೀಯಾಗಿ ಈ KYC ಮಾಡಿಕೊಡುತ್ತಾರೆ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಸೆಪ್ಟೆಂಬರ್ 30 ಕೊನೆಯ ದಿನಾಂಕ ಇರುತ್ತೆ. ತಪ್ಪದೆ ಈ KYC ಮಾಡಿಸಿ. ಇದೇ ಥರದ ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.